ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ತುಳಸಿ ಹಬ್ಬ. ಅದಕ್ಕೆ ಕಾಲೇಜಿಂದ ಬರೋವಾಗಲೇ ನಲ್ಲಿಕಾಯಿ ಗಿಡ ಮತ್ತು ಹಾಗೆಯೇ ಫ್ರೂಟ್ಸ್ ತೊಗೊಂಡು ಬಾ ಅಂತ ಹೇಳಿದ್ದೆ. ಮನೆಯಲ್ಲಿ ಫ್ರೂಟ್ಸ್ ಖಾಲಿ ಆಗಿತ್ತು. ಸೊ ಈಗ ಬರೋವಾಗ ತೊಗೊಂಡು ಬಂದಾಳೆ. ಇದ್ದಾವೆ ನಲ್ಲಿಕಾಯಿನೂ. ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕಾಳನ್ನು ಕೂಡ ಬೇರೆ ಇಟ್ಟಿದ್ದೆ. ನೈಟು ನೆನಾಕಿದ್ದೆ. ಸೊ ಇವಾಗ ಚೆನ್ನಾಗಿ ನೆಂದಿತ್ತು. ಈಗ ಒಂದು ಎರಡು ವಿಷಲ್ ಹಾಕ್ಸಿದ್ದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಕಾಳ್ದು ಉಸ್ಲಿ ಮಾಡ್ತಾಯಿದ್ದೀನಿ. 5:30ಇಂದ ಒಂದು 7:45ವರೆಗೂ ಟೈಮ್ ಚೆನ್ನಾಗಿದೆ. ಸೊ ಅಷ್ಟರೊಳಗಡೆ ಮುಗಿಸ್ಬೇಕು. ಫ್ರೆಂಡ್ಸ್, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಹಾಗೆಯೇ ಆ ಕಡೆ ಹೊರಗಡೆನೂ ಕೂಡ ತುಳಸಿ ಕಡೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ಎಲ್ಲ ಅರ್ಶಿನ ಹೂವು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಜೊತೆಗೆ ಈಗ ಹೂವು ಇರಲಿಲ್ಲ. ಅಪ್ಪ ಯಾರಿಗೂ ಹೇಳಿದ್ರಂತೆ ತಂದುಕೊಡ್ತೀರ ಅಂತಂದ್ಬಿಟ್ಟು ನಾನು ಕೂಡ ವೆಯ್ಟ್ ಮಾಡಿದೆ. ಹೂವು ತರಲಿಲ್ಲ ಅವರು. ಅದಕ್ಕೆ ಪ್ರತಿನ ಹೊರಗಡೆ ಕಳಿಸಿದ್ದೀನಿ ತೊಗೊಂಡು ಬರೋವು ಅಂತ ಅಂದ್ಬಿಟ್ಟು. ಸೊ ಪ್ರತಿ ಹೋಗಿದ್ದಾನೆ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟಕ್ಕೆ ಅವ್ನು ಬರೋ ಅಷ್ಟೊತ್ತಿಗೆ ಈ ಕಡೆ ಪ್ರಸಾದ ರೆಡಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಈಗ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ನೈಟು ಕಡಲೆಕಾಳು ನಾನು ಹಾಕಿದ್ದೆ. ಮತ್ತು ಹಾಗೆಯೇ ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದು ಬೆಂದಿದೆ. ಜಸ್ಟ್ ಈಗ ಸ್ವಲ್ಪ ಎಣ್ಣೆ, ಸಾಸಿವೆ, ಕಲೆ ಸೊಪ್ಪು ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಅವಲಕ್ಕಿನ ನೆನಾಕಿದ್ದೆ. ಜಾಸ್ತಿ ತಿರುಗಿ ನೆಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಅಲ್ಲಿ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ನೀರೆಲ್ಲ ತೆಗೆದ್ಬಿಟ್ಟು ಇಟ್ಬಿಡೋಣ ಅಂತೇಳಿ ಇಡ್ತಾಯಿದ್ದೀನಿ. ತೀರಾ ಜಾಸ್ತಿ ನೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಬೆಲ್ಲ, ಕಾಯಿ ತುರಿ, ಸೊಪ್ಪು ಹಾಕ್ತಾಯಿದ್ದೀನಿ. ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಈ ಕಡೆ ಕಡಲೆಕಾಳು ಉಸ್ಲಿ. ಫ್ರೆಂಡ್ಸ್, ಅದಕ್ಕೆ ನನಗೊಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಂಗು ಹಾಕಿದ್ದೀನಿ. ಜೊತೆಗೆ ಒಂದು 3-4 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಉಪ್ಪು ನಾನು ಆಲ್ರೆಡಿ ಕಾಳು ಬೇಯಿಸೋವಾಗಲೇ ಹಾಕಿದ್ದೆ. ಈಗ ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಆಯಿತು. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಹಾಕಿದಾಗಲೇ ಉಸ್ಲಿಗೆ ಒಂದು ಟೇಸ್ಟು. ಮತ್ತು ಹಾಗೆಯೇ ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ತುಂಬಾ ಶ್ರೇಷ್ಠವಾದ ಪ್ರಸಾದ ಇದು. ಸೊ ಹಾಗಾಗಿ ನಾನು ಕಾಳು ಉಸ್ಲಿ ಮಾಡಿದ್ದೀನಿ. ಕಡಲೆಕಾಳು ಉಸ್ಲಿ ಮತ್ತು ಅವಲಕ್ಕಿ. ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟೈಮ್ ಆಗ್ತಾ ಬರ್ತಾಯಿದೆ. 7:45 ಅಷ್ಟೊತ್ತಿಗೆ ಪೂಜೆ ಮಾಡಬೇಕು. ಅದಕ್ಕೇನು ಅಷ್ಟೊಳಗೆ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ.
ಕಡೆ कृष्ण परमात्मा वासुदेव देवदृक्षका श्रीमन्नारायण नमो नरसिंहाय नरसिंह नरसिंह शिव नरसिंह सूर्य चंद्र मंगल उदय गुरु शनिदेवाय शनिदेवाय परमेश्वरी महाकाली परमेश्वरी श्रीमन्नारायण श्रीमन्नारायण. ಫ್ರೆಂಡ್ಸ್, ಈಗ ತಾನೇ ಪೂಜೆ ಎಲ್ಲ ಮುಗೀತು. ಮತ್ತು ಹಾಗೆಯೇ ನಮ್ಮ ಮನೆ ಅಕ್ಕಪಕ್ಕದಾಗಿರೋರನ್ನೆಲ್ಲ ಕರೆದಿದ್ದೆ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಬಂದಿದ್ದರು. ನಾನೇನು ಜಾಸ್ತಿ ಜನಕ್ಕೇನು ಹೇಳೋಕ್ಕೆ ಹೋಗಿರಲಿಲ್ಲ, ಒಂದು 5-6 ಜನಕ್ಕೆ ಹೇಳಿದ್ದೆ ಅಷ್ಟೇನೇ. ಸಿಂಪಲ್ಲಾಗೆ ಮಾಡಿದ್ದು ಪೂಜೆ ಕೂಡ ನಾನು. ಮತ್ತೆ ಸರಿಪ್ಪ ಅಡುಗೆ ಚಿಕ್ಕಪ್ಪ ಬರಲಿಲ್ಲ. ಚಿಕ್ಕ ಪ್ರಸಾದ ತಗೋಪ್ಪ. ತುಳಸಿ ಹಬ್ಬ ಮಿಸ್ ಮಾಡೋದು. ಅದಕ್ಕೆ ಮಾಡಿದ್ದು ನಾನು. ಇಲ್ಲ 7:45 ಐತಂತೆ. 7:45 ಟೈಮ್. ನಾನು 7 ಗಂಟೆ ಅಷ್ಟೊತ್ತಿಗೆ ಮಾಡಿದೆ ಪೂಜೆ. ನಾಳೆ ಮಧ್ಯಾಹ್ನ ಲಾಸ್ಟ್. ನಾಳೆ ಬೆಳಗ್ಗೆ ಮಾಡೋರು ಮಾಡ್ಬೋದು, ಬೆಳಗಿನ ಜಾವ ಮಾಡ್ಕೊಳ್ಳೋರು ಮಾಡ್ಬೋದು. 9 ಗಂಟೆ ಆಗಲ್ಲ, ಹುಡುಗರೆಲ್ಲ ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೇನೆ ಮಧ್ಯಾಹ್ನ 1 ಗಂಟೆ ತನಕ ಐತೆ. ಆಮೇಲೆ ಏಕಾದಶಿ ಐತಲ್ವಾ, ಅದು ಒಂದೇ ಸತಿ ಗುರುವಾರ ತೆಗಿತು. ಇವೆಲ್ಲ ತೆಗೆದ್ಬಿಟ್ಟು ಅದನ್ನ ಮಾತ್ರ ಗುರುವಾರ ತೆಗಿತು. ಗುರುವಾರನೇ ತೆಗಿಯೋದು. ಒಳಗಡೆ ಇಟ್ಬಿಡ್ತೀನಿ ತಂದು ನಾನು ಅಷ್ಟೇ. ಅಲ್ಲ, ನಾನು ಹಿಂಗೆ ಇವೆಲ್ಲ ತೆಗೆದ್ಬಿಡ್ತೀನಿ, ಅದು ಮಾತ್ರ ಹಂಗೆ ಇಟ್ಬಿಡ್ತೀನಿ.
ಲಕ್ಷ್ಮಣದ್ದು ದಾರ ಕಟ್ಟಿದ್ದೀವಲ್ವಾ ಅದೆಲ್ಲ ಹಂಗೆ ಇರಬೇಕು. ನಾಳೆ ಏಕಾದಶಿ ಇರುತ್ತೆ, ದ್ವಾದಶಿ ಮುಗಿತದಂತಲ್ವಾ 1 ಗಂಟೆ. ಆಮೇಲೆ ಯಾಕೆ ಸುಮ್ಮನೆ ಹೌದಾ? ಒಂದೇ ಸತಿ ಗುರುವಾರ ತೆಗೆಯೋದು. ಕೆಲವ್ರು ನಾನೇನು ಮಾಡ್ತಾರೆ, ನಾನು ನಾಳೆ ನಾವು ಈಗ ಒಳಗಡೆ ಇರ್ಬೋದಲ್ವ, ಏನೋಗಲ್ಲ. ಏನಾಗಲ್ಲ. ಕೆಲವ್ರು ನಾನು ಒಂದ್ಸತಿ ಮಾಡಿದ್ದೆ, ನಾನು ಒಳಗಡೆ ಒಂದ್ಸಲಿ ಮಾಡಿದ್ದೆ. ಯಾಕೆ ನಾನು ಬೇಡ ಇಲ್ಲೇ ಮಾಡೋಣ ಅಂತ ಇಲ್ಲೇ ಮಾಡ್ತಾ ಇದ್ದೀನಿ. ನಿಮ್ ಗಾಳಿ ಅಯ್ಯೋ ನಾನು ದೀಪನೇ ಉರಿಯಲ್ಲ. ಆಗೋಗ್ತೈತೆ, ಹಂಗೆ ಹೊತ್ತಿಸ್ತಾ ಇದೀನಿ ನೀಟಾಗಿ ಒಂದೊಂದನೇ. ದೀಪನೇ ಉರಿಯಲ್ಲ, ಅದಕ್ಕೆ ಏನ್ಬಿಟ್ಟು ಒಳಗಡೆ ಇಟ್ಬಿಟ್ಟಿನ ಅಂತ. ಏನಾಗಲ್ಲ, ಮಾಡ್ಬೋದು. ಎಲ್ಲಿ ಒಳಗೂ ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು, ಅವ್ರ ಇಷ್ಟ. ಭಕ್ತಿಗೆ ಏನಂటే ಏನಿಟ್ಟಿರ್ತಾನೆ ಭಗವಂತ ಬೇಡ ಅಂತ. ನಮ್ಮ ಮನಸ್ಪೂರ್ವವಾಗಿ ಏನು ಬೇಕಾದ್ರೂ ಮಾಡಿದ್ರು ಆಗುತ್ತೆ. ಇದೇ ಬೇಕು ಅದೇ ಬೇಕು ಅಂತ ಏನು ಕೇಳಲ್ಲ. ಏನಂದ್ರೆ 1 ವರ್ಷನೂ ಬಿಡದಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆ ಪದ್ಧತಿ ಪಾಲಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಬರ್ತೀನಿ. ಅಡುಗೆ ಏನು ಮಾಡಿದಂತೆ ನೀವು? ಅಡುಗೆ ನನ್ನ ಸಾರಿತ್ತು, ಅನ್ನ ಮಾಡಿದೆ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಹುಷಾರೆಲ್ಲ ಮಲ್ಬಿಟ್ಟಿದ್ದೆ ನಾನು. ಯಾಕೇನಾಗಿತ್ತು? ಈ ನೆಗಡಿ ಸಂಡಿ ಏನೋ ನಾಳೆಯಿಂದ ಸೈಕ್ಲಾನ್ ಅಂತಪ್ಪ, ಮಳೆ ಬರುತ್ತೆ. ಸೈಕ್ಲೋನ್ ಅಂತಾರೆ. ಅದೇ ಬಂದಿಲ್ಲ ಆಗಲ್ಲ ಮಳೆ. ಅದೇ ಸುಮ್ಮನೆ ಸಣ್ಣ ಬೆಳಿಗ್ಗೆ ಹೊತ್ತು ಬರುತ್ತಲ್ಲ ಅವಾಗೇನೆ ಎಲ್ಲರಿಗೂ ತಪ್ಪಿಲ್ಲ. ಅದಕ್ಕೆ 6 ಮನೆಗೆ ಇದ್ದೋಳ್ತೀವಲ್ವಾ. ಮತ್ತೆ ಇದಕ್ಕೂ ಭಾರಿ ಅಂತ ಕರ್ದೆ. ನಾವೇನು ಕರ್ತಿತ್ತು. ಇನ್ನೇನು ಲಾಸ್ಟಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಹತ್ತತ್ರ 8:30 9 ಗಂಟೆ ಆಗಿತ್ತು. ಅವರು ಕೂಡ ಬಂದು ಈಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿದ್ದಾದಮೇಲೆ ನಾನು ಕೂಡ ಲಾಸ್ಟಲ್ಲಿ ಲಾಸ್ಟ್ ಪೂಜೆ ಎಲ್ಲ ಆಗೋದಾದಮೇಲೆ ಆರತಿ ಕೂಡ ಬೆಳಗ್ದೆ. ಆರತಿ ಎಲ್ಲ ಮುಗಿಸಿದ್ದಾದಮೇಲೆ ಮತ್ತು ಹಾಗೆಯೇ ನಾನು ಪ್ರಸಾದ ಮಾಡಿದ್ನಲ್ವ, ಸಿಹಿ ಅವಲಕ್ಕಿ ಮತ್ತು ಜೊತೆಗೆ ಕಡಲೆಕಾಳು ಉಸ್ಲಿ ಮಾಡಿದ್ದೆ. ಸೊ ಎಲ್ಲರೂ ನಾವು ಅದನ್ನೇ ತಿಂದ್ಕೊಂಡ್ವು. ಮತ್ತು ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಎಲ್ಲ ತೊಗೊಂಡ್ವು. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.